ಹಾಯ್ ಹಲೋ ವೆಲ್ಕಮ್ ಟು ಬೇಬಿ ವ್ಲಾಗ್ಸ್. ಸೊ ನಮ್ಮ ಮಗು 15 ಡೇಸಿಂದಲೇ ನಾವು ಆಯಿಲ್ ಮಸಾಜ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲೂ ಕೂಡ ಎಕೋ ಮಾಮಾ ಎನ್ನುವಂಥ ಪ್ರಾಡಕ್ಟನ್ನೇ ನಾವು ಫ್ಲಿಪ್ಕಾರ್ಟಿಂದ ಬೈ ಮಾಡಿಕೊಂಡು ನಾವು ಒಳ್ಳೆ ರಿವ್ಯೂಸ್ ಇದೆ ಅಂತ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅದು ಒಳ್ಳೆ ರಿವ್ಯೂ ಕೂಡ ನಮಗೆ ಪರ್ಸ್ನಲ್ ಆಗಿ ಕೊಟ್ಟಿದೆ ಅಂತಲೂ ಹೇಳ್ಬೋದು. ಸೊ ನನ್ನ ತಂಗಿ ಎವ್ರಿ ಡೇ ಮಸಾಜ್ ಮಾಡ್ತಾಯಿದ್ಲು. ಅದರಲ್ಲೂ ಕೈಗೆ ಒಂದು ಗ್ಲೌಸ್ನ ಹಾಕ್ಕೊಂಡು ಮಸಾಜ್ ಮಾಡ್ತಾಯಿದ್ಲು. ಯಾಕಂತ ಹೇಳಿದ್ರೆ ಸ್ಕಿನ್ ತುಂಬಾ ಸಾಫ್ಟ್ ಲೈಕ್ ಟಿಶ್ಯೂ ಥರ ಇರೋದ್ರಿಂದ ಮಕ್ಕಳಿಗೆ ನಾವು ಕವರ್ ಹಾಕ್ಕೊಂಡು ಮಸಾಜ್ ಮಾಡ್ತಾಯಿದ್ವಿ. ನೀವು ಕೂಡ ನೋಡ್ಬೋದು ಆ ಗ್ಲೋ ಕೂಡ ಅಷ್ಟೇ ಇತ್ತು ಹುಟ್ಟಿದಾಗ. ಸೊ ಮಸಾಜ್ ಮಾಡ್ತಾ ಮಾಡ್ತಾ ಮತ್ತು ಸ್ನಾನ ಒಂದು ಬಾತ್ ಟೈಮ್ ಏನು ಕೊಟ್ವಿ ಅದರಿಂದ ಅವಳು ಗ್ಲೋ ಮತ್ತಷ್ಟು ಬದಲಾಗೋದಕ್ಕೆ ಶುರುವಾಯಿತು. ಸೊ ಪ್ರತಿನಿತ್ಯ ಮಸಾಜ್ ಆದಮೇಲೆ ಸ್ನಾನ ಮಾಡಿಸ್ತಾ ಇದ್ವಿ. ಯಾವಾಗ ಇನ್ ಕೇಸ್ ಏನಾದರೂ ಹುಷಾರಿಲ್ಲ ಅಥವಾ ಏನಾದರೂ ಇನ್ಫೆಕ್ಷನ್ಸ್ ಥರ ಫೀಲ್ ಆಯಿತು, ಫೀವರ್ ಇತ್ತು ಅಂದರೆ ಡೇ ಬೈ ಡೇ ನಾವು ಇದನ್ನು ಮಾಡ್ತಾಯಿದ್ವಿ. ಜೊತೆಗೆ ನಾವು ಸ್ನಾನ ಮಾಡಿಸೋದಕ್ಕೂ ಕೂಡ ಏನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ. ಅಂದರೆ ಮೆಟೀರಿಯಲ್ಸ್ ತಲೆಗೆ ಹಾಕೋದಕ್ಕಾಗಿರ್ಬೋದು ಅಥವಾ ಒಂದು ಡಬ್ ಆಗಿರ್ಬೋದು, ನಾವು ಮನೆಯಲ್ಲೇ ಯೂಸ್ ಮಾಡ್ತಾಯಿದ್ವಿ. ಅದರಲ್ಲೂ ಅಜ್ಜಿ ಇದ್ದರು, ಅವ್ವ ಅಂತ ಕರಿತೀವಿ. ಸೊ ಅವರೇ ಪ್ರತಿನಿತ್ಯ ಸ್ನಾನ ಮಾಡಿಸ್ತಾರೆ. ಒಂದಿನ ತಲೆಗೆ ಸ್ನಾನ ಮಾಡಿಸ್ತಾರೆ, ಮತ್ತೊಂದು ದಿನ ಮೈಗೆ, ಮತ್ತು ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಸೊ ನೀವು ಕೂಡ ನೋಡ್ತಾ ಇರ್ಬೋದು ಮಸಾಜ್ ಟೈಮ್ನ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ಅವ್ರಿಗೆ ಚೆನ್ನಾಗಾಗುತ್ತೆ. ಜೊತೆಗೆ ಅವರು ತುಂಬ ಕಂಫರ್ಟಬಲ್ ಆಗಿ ಇರೋದಕ್ಕೆ ಒಂದು ಸ್ವಲ್ಪ ಸಹಾಯಕಾರಿ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಸಾಜ್ ಮಾಡ್ತಾಯಿದ್ರು ತಂಗಿ ಅಂತ. ಒಂದು ಡೈಪರ್ ಹಾಕ್ಬಿಟ್ಟು ನಾವು ಮಸಾಜ್ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಕಂಟಿನ್ಯೂಸ್ಲಿ ಯೂರಿನೇಷನ್ ಹೋಗ್ತಾ ಇದ್ದರೆ ಮಸಾಜ್ಗೂ ತೊಂದರೆ ಆಗುತ್ತೆ. ಸೊ ಈ ರೀತಿಯಾಗಿ ಮಸಾಜ್ ಆದ ನಂತರ ಬಾತ್ ಟೈಮ್ ಕೊಡ್ತಾ ಇದ್ವಿ. ಅದರಲ್ಲೂ ಕೂಡ ನಮ್ಮ ಮಗು ಸ್ನಾನಕ್ಕೆ ಹೋದಾಗ ಯಾವತ್ತೂ ಅಳುವಂಥ ಒಂದು ರಿಸ್ಕಿ ಇರಲಿಲ್ಲ ನಮಗೆ. ಅವಳು ಬಾತ್ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅವಳು ಯಾವತ್ತೂ ಹತ್ತಿದ್ದೇ ಇಲ್ಲ. ಈಗ ಆಲ್ರೆಡಿ 6 ಮಂತ್ಸ್ ಆಗಿದೆ. ಇವತ್ತಿನವರೆಗೂ ಅವಳು ಯಾವತ್ತೂ ಅಲ್ಲ. ಖುಷಿಯಾಗಿ ಬಾತ್ ಟೈಮ್ನ ಎಂಜಾಯ್ ಮಾಡ್ತಾಳೆ. ಆದರೆ ಸ್ವಲ್ಪ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಅದು ನಮಗೆ ತುಂಬ ಕ್ರೂಷಿಯಲ್ ಅನಿಸುತ್ತೆ ಮೇಂಟೈನ್ ಮಾಡೋದಕ್ಕೆ. ಬಟ್ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಸೊ ಎಕೋ ಮಾಮಾ ಅನ್ನುವಂಥ ಪ್ರಾಡಕ್ಟ್ಸನ್ನೇ ಏರ್ ಆಯಿಲ್ ಆಗಿರ್ಬೋದು, ಮಸಾಜ್ ಆಯಿಲ್ ಆಗಿರ್ಬೋದು, ಅದು ಶಾಂಪೂ, ಸೋಪ್ ಎಲ್ಲವನ್ನ ಕೂಡ ನಾವು ಅದನ್ನೇ ಯೂಸ್ ಮಾಡಿದ್ವಿ. ಸೊ ಮುಖಕ್ಕೆ ಮಾತ್ರ ಕ್ರೀಮ್ ಹಚ್ಚೋದಕ್ಕೆ ಅಂದರೆ ಆಫ್ಟರ್ ಬಾತ್ ನಾವು ಹಿಮಾಲಯ ಯೂಸ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಒಳ್ಳೆ ಕ್ರೀಮ್ ಸಿಕ್ಕಲಿಲ್ಲ, ಹಾಗಾಗಿ ಹಿಮಾಲಯ ಯೂಸ್ ಮಾಡಿದ್ವಿ. ಒಳ್ಳೆ ಗ್ಲೋ ಕೂಡ ಹಿಮಾಲಯದಲ್ಲೂ ಕೂಡ ನಮಗೆ ಬಂದಿದೆ. ಸೊ ಮಗುನ 15 ಡೇಸ್ ಅಲ್ಲಿವರೆಗೂ ಸೆಕ್ಷನ್ ಆಗಿದ್ದರಿಂದ ತುಂಬಾ ಎತ್ಕೊಳ್ಳೋದಕ್ಕೆ ನನಗೆ ತುಂಬ ಕಷ್ಟ ಆಗಿರ್ತಿತ್ತು, ತುಂಬ ಪೇನ್ ಇದ್ದಿದ್ದರಿಂದ. ಸೊ ಅದಾದಮೇಲೆ ಎತ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಅನಿಸ್ತಾ ಇತ್ತು. ತುಂಬ ಆ ಒಂದು ಟೈಮ್ ಏನಿತ್ತು 15 ಡೇಸ್ ನನಗೆ ಮುದ್ದಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅಷ್ಟು ಪೇಯ್ನ್ ಇತ್ತು, ಅವಳನ್ನ ಲಿಫ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಆ ಮೂಮೆಂಟ್ಸ್ ತುಂಬಾ ಖುಷಿ ಕೊಡ್ತು. ಸೊ ನೋಡ್ತಾ ಇದ್ದೀರಲ್ಲ, ಇವರೇ ಅವ್ವ, ಅವರೇ ಇಸ್ಕೊಂಡು ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊಡ್ತಾರೆ. ಕಿವಿಗೆ ನೀರು ಹೋಗ್ತಿರೋ ಥರ, ಮತ್ತು ಗಂಟಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಒಳ್ಳೆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ನೋಡೋಕ್ಕೂ ಖುಷಿ ಆಗುತ್ತೆ. ಸೊ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋದ್ರಿಂದ ಮಗುಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ತೊಡೆ ಮೇಲೆ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ತಾರೆ. ನಮ್ಮದು ಸೋಲಾರ್ ನೀರು ಆಗಿದ್ದರಿಂದ ಒಂದು ಲೆವೆಲ್ಗೆ ನಾವೇ ಎಷ್ಟು ಬಿಸಿ ಇರಬೇಕು ಅನ್ನೋದನ್ನ ನೋಡಿ ಸ್ನಾನ ಮಾಡಿಸ್ತಾ ಇದ್ವಿ. ಸೊ ಮುಂದಿನ ವ್ಲಾಗ್ಸ್ ಕೂಡ ಬೇಗ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.